ದೇಬೋರಾ, ದೇವರು ಎಬ್ಬಿಸಿದ ಧೈರ್ಯದ ಕಥೆ. ಒಂದು ಕಾಲದಲ್ಲಿ ಇಸ್ರಾಯೇಲ್ ದೇಶ ಕತ್ತಲೆಯಲ್ಲಿತ್ತು. ಭಯವೇ ಅಲ್ಲಿನ ಪ್ರತಿದಿನದ ಸಂಗಾತಿ. ಹಳ್ಳಿಗಳಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಯಾವ ಕ್ಷಣದಲ್ಲಾದರೂ ದಾಳಿಯಾಗಬಹುದು ಎಂದು ಹೆದರುತ್ತಿದ್ದರು. ಮಕ್ಕಳು ಗರ್ಜನೆಯ ಶಬ್ದ ಕೇಳಿದರೆ ತಾಯಿಯ ಹಿಂದೆ ಅಡಗುತ್ತಿದ್ದರು. ಆ ಗರ್ಜನೆನೇನು? ಅದು ಕಬ್ಬಿಣದ ರಥಗಳ ಶಬ್ದ. ಶತ್ರು ಸೀಸೇರನ ತುಂಬಾಯ್ನೂಲು ರಥಗಳು. 20 ವರ್ಷಗಳ ಕಾಲ ಇಸ್ರಾಯೇಲ್ ಜನರು ಈ ಭಯದ ಕೆಳಗೆ ಬದುಕಿದರು. ಇದು ಏಕೆ ಆಯಿತು? ಯೇಹೂದನು ಸತ್ತ ನಂತರ ಇಸ್ರಾಯೇಲರು ನಿಧಾನವಾಗಿ ದೇವರನ್ನು ಮರೆತರು. ದೇವರು ಕೊಟ್ಟ ಆಶೀರ್ವಾದಗಳು ಅವರಲ್ಲಿ ಅಲಕ್ಷ್ಯವನ್ನು ಹುಟ್ಟಿಸಿದವು. ಅವರು ಕರ್ತನನ್ನು ಬಿಟ್ಟು ಕಾನಾನ್ಯದ ದೇವರುಗಳಾದ ಬಾಳ್ ಮತ್ತು ಅಶೇರಾರನ್ನು ಆರಾಧಿಸಿದರು. ಇವರು ಮಳೆ ಕೊಡುತ್ತಾರೆ, ಬೆಳೆ ಬೆಳೆಯುತ್ತದೆ ಎಂದು ನಂಬಿದರು. ಕರ್ತನು ಅವರನ್ನು ಎಚ್ಚರಿಸುವುದಕ್ಕಾಗಿ ಕಾನಾನ್ಯದ ರಾಜ ಯಾಬೀನಳ ಕೈಗೆ ಒಪ್ಪಿಸಿದನು. ಅವನ ಸೇನಾಧಿಪತಿ ಸೀಸೇರ, ಕ್ರೂರ, ನಿರ್ದಯ, ಶಕ್ತಿಶಾಲಿ. ಅವನ ಕಬ್ಬಿಣದ ರಥಗಳ ಮುಂದೆ ಇಸ್ರಾಯೇಲರು ಅಸಹಾಯರಾಗಿದ್ದರು. ಆದರೆ ಎಲ್ಲರೂ ದೇವರನ್ನು ಮರೆತಿರಲಿಲ್ಲ. ಕೆಲವರು ಮೌನವಾಗಿ ಪ್ರಾರ್ಥಿಸುತ್ತಿದ್ದರು. ಕರ್ತನೇ, ನಮ್ಮನ್ನು ರಕ್ಷಿಸು ಎಂದು ಅವರ ಹೃದಯಗಳು ಕೂಗುತ್ತಿದ್ದವು. ಅದೇ ಸಮಯದಲ್ಲಿ ಎಫ್ರಾಯಿಮಿನ ಪರ್ವತ ಪ್ರದೇಶದಲ್ಲಿ ರಾಮ ಮತ್ತು ಬೇತೇಲ್ ನಡುವಲ್ಲಿ ಒಂದು ಖರ್ಜೂರ ಮರದ ಕೆಳಗೆ ಒಬ್ಬ ಮಹಿಳೆ ಕುಳಿತಿದ್ದಳು. ಅವಳ ಹೆಸರು ದೇಬೋರಾ. ಅವಳು ಸಾಮಾನ್ಯ ಮಹಿಳೆಯಲ್ಲ, ಅವಳು ಪ್ರವಾದಿನಿ, ಅವಳು ನ್ಯಾಯಾಧೀಶಳು. ಜನರು ದೂರ ದೂರದಿಂದ ಅವಳ ಬಳಿಗೆ ಬರುತ್ತಿದ್ದರು. ತಮ್ಮ ಜಗಳಗಳನ್ನು, ಸಮಸ್ಯೆಗಳನ್ನು ಅವಳ ಮುಂದೆ ಇಡುತ್ತಿದ್ದರು. ದೇಬೋರಾ ನ್ಯಾಯವಾಗಿ ತೀರ್ಪು ಕೊಡುತ್ತಿದ್ದಳು. ಅವಳ ಮಾತುಗಳಲ್ಲಿ ಒಂದು ವಿಚಿತ್ರ ಶಕ್ತಿಯಿತ್ತು. ಅದು ದೇವರಿಂದ ಬಂದ ಶಕ್ತಿ. ಪುರುಷರು ನಾಯಕತ್ವ ವಹಿಸುತ್ತಿದ್ದ ಆ ಕಾಲದಲ್ಲಿ ದೇವರು ಒಬ್ಬ ಮಹಿಳೆಯನ್ನು ಇಸ್ರಾಯೇಲಿನ ನಾಯಕಿಯಾಗಿ ಎಬ್ಬಿಸಿದ್ದನು. ಜನರು ಅವಳನ್ನು ಗೌರವದಿಂದ ಇಸ್ರಾಯೇಲಿನ ತಾಯಿ ಎಂದು ಕರೆಯುತ್ತಿದ್ದರು. ಒಂದು ದಿನ ದೇಬೋರಾ ಪ್ರಾರ್ಥನೆಯಲ್ಲಿ ಕುಳಿತಿದ್ದಾಗ ಕರ್ತನ ಧ್ವನಿ ಅವಳ ಹೃದಯಕ್ಕೆ ಬಂತು. ಈಗ ಸಮಯ ಬಂದಿದೆ ಎಂಬಂತೆ. ಅವಳು ತಕ್ಷಣ ನಫ್ತಾಲಿ ಗೋತ್ರದ ಬರಾಕನನ್ನು ಕರೆಯಿಸಿದಳು. ಬಾರಾಕ್ ಬಂದಾಗ ದೇಬೋರಾ ಅವನ ಕಣ್ಣಿನಲ್ಲಿ ಭಯವನ್ನು ಕಂಡಳು. ಆದರೂ ಕರ್ತನ ವಾಕ್ಯವನ್ನು ಹೇಳಿದಳು. ಕರ್ತನು ಹೇಳುತ್ತಾನೆ, ನಫ್ತಾಲಿ ಮತ್ತು ಜೆಬುಲೂನ್ ಗೋತ್ರಗಳಿಂದ 10,000 ಜನರನ್ನು ಕರೆದುಕೊಂಡು ತಾಬೋರ್ ಪರ್ವತಕ್ಕೆ ಹೋಗು. ನಾನು ಸೀಸೇರನನ್ನು ನಿನ್ನ ಕೈಗೆ ಒಪ್ಪಿಸುವೆ. ಬಾರಾಕ್ ಮೌನವಾಗಿದ್ದನು. ಅವನ ಮನಸ್ಸಿನಲ್ಲಿ ಒಂದೇ ಚಿತ್ರ: ಕಬ್ಬಿಣದ ರಥಗಳು, ಧೂಳು, ರಕ್ತ. ಸ್ವಲ್ಪ ಸಮಯದ ನಂತರ ಅವನು ಹೇಳಿದನು, ನೀನು ನನ್ನ ಜೊತೆಗೆ ಬಂದರೆ ನಾನು ಹೋಗುತ್ತೇನೆ, ನೀನು ಬರದಿದ್ದರೆ ನಾನು ಹೋಗಲಾರೆ. ದೇಬೋರಾ ಕ್ಷಣಕಾಲ ಮೌನವಾಗಿದ್ದಳು. ನಂತರ ಶಾಂತವಾಗಿ ಹೇಳಿದಳು, ನಾನು ನಿನ್ನ ಜೊತೆಗೆ ಬರುತ್ತೇನೆ, ಆದರೆ ಈ ಯುದ್ಧದ ಮಹಿಮೆ ನಿನಗೆ ಸಿಗುವುದಿಲ್ಲ. ಸೀಸೇರ ಒಬ್ಬ ಮಹಿಳೆಯ ಕೈಗೆ ಬೀಳುವನು. ಬಾರಾಕ್ ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಆದರೆ ಅವನು ದೇವರನ್ನು ನಂಬಿದನು. 10,000 ಜನರು ತಾಬೋರ್ ಪರ್ವತದಲ್ಲಿ ಸೇರಿದರು. ರೈತರು ತಮ್ಮ ಹೊಲಗಳನ್ನು ಬಿಟ್ಟು ಬಂದರು. ಕುರಿಗಾಹಿಗಳು ತಮ್ಮ ಹಿಂಡುಗಳನ್ನು ಬಿಟ್ಟು ಬಂದರು. ಅವರ ಬಳಿ ಶ್ರೇಷ್ಠ ಆಯುಧಗಳಿರಲಿಲ್ಲ, ಆದರೆ ಅವರ ಹೃದಯದಲ್ಲಿ ಒಂದು ಆಶೆ ಇತ್ತು: ದೇವರು ನಮ್ಮ ಜೊತೆಗಿದ್ದಾನೆ. ಇದನ್ನು ಕೇಳಿ ಸೀಸೇರ ನಕ್ಕಿದನು. 10,000 ಕಾಲ್ನಡಿಗೆಯವರು ನನ್ನ 900 ಕಬ್ಬಿಣದ ರಥಗಳ ಮುಂದೆ ಎಂದು ಅವನು ತನ್ನ ಸೇನೆಯನ್ನು ಕರೆದೊಯ್ದನು. ಯುದ್ಧ ಆರಂಭವಾಯಿತು. ಮಾನವ ಲೆಕ್ಕದಲ್ಲಿ ಇಸ್ರಾಯೇಲರು ಸೋಲಬೇಕಿತ್ತು, ಆದರೆ ದೇವರ ಲೆಕ್ಕ ಬೇರೆ. ಆಕಾಶದಲ್ಲಿ ಮೋಡಗಳು ಕೂಡಿಕೊಂಡವು. ಮಳೆ ಸುರಿಯತೊಡಗಿತು. ನೆಲ ಕೆಸರಾಯಿತು. ಕಿಶೋನ್ ನದಿ ಉಕ್ಕಿ ಹರಿಯಿತು. ಸೀಸೇರನ ಹೆಮ್ಮೆ, ಅವನ ಕಬ್ಬಿಣದ ರಥಗಳು ಕೆಸರಿನಲ್ಲಿ ಸಿಕ್ಕಿಕೊಂಡವು. ಅಶ್ವಗಳು ಜಾರಿದವು. ಸೈನಿಕರು ಗಾಬರಿಯಾದರು. ಆ ಕ್ಷಣದಲ್ಲಿ ಇಸ್ರಾಯೇಲರು ಧೈರ್ಯವಾಗಿ ಮುಂದೆ ಬಂದರು. ಕರ್ತನೇ ಅವರಿಗಾಗಿ ಯುದ್ಧ ಮಾಡಿದನು. ಸೀಸೇರ ಸೋತನು. ಅವನು ತನ್ನ ರಥವನ್ನು ಬಿಟ್ಟು ಕಾಲ್ನಡಿಗೆಯಲ್ಲಿ ಓಡಿದನು. ಕೊನೆಗೆ ಅವನು ಯಾಯೇಲ್ ಎಂಬ ಮಹಿಳೆಯ ಗುಡಾರಕ್ಕೆ ಬಂದನು. ಅವಳು ಅವನಿಗೆ ಹಾಲು ಕೊಟ್ಟಳು, ಮಲಗಿಸಿದಳು. ಆಮೇಲೆ ಗುಡಾರದ ಕೀಲು ಮತ್ತು ಸುಟ್ಟಿಗೆಯನ್ನು ತೆಗೆದುಕೊಂಡು ಅವಳು ಸೀಸೇರನ ಜೀವನಕ್ಕೆ ಅಂತ್ಯ ಹಾಕಿದಳು. ಸ್ವಲ್ಪ ಹೊತ್ತಿನ ನಂತರ ಬಾರಾಕ್ ಬಂದಾಗ ದೇಬೋರಾಳ ಮಾತುಗಳು ನಿಜವಾಗಿದ್ದವು. ಆ ದಿನ ಇಸ್ರಾಯೇಲ್ ಮುಕ್ತವಾಯಿತು.
40 ವರ್ಷಗಳ ಕಾಲ ದೇಶದಲ್ಲಿ ಶಾಂತಿ ಇತ್ತು. ದೇಬೋರಾಳ ಕಥೆ ನಮಗೆ ಒಂದೇ ವಿಷಯ ಹೇಳುತ್ತದೆ: ದೇವರು ಶಕ್ತಿಯನ್ನಲ್ಲ, ವಿಶ್ವಾಸವನ್ನು ಹುಡುಕುತ್ತಾನೆ. ಅವನು ಅನಿರೀಕ್ಷಿತ ವ್ಯಕ್ತಿಗಳ ಮೂಲಕ ಅಸಾಧ್ಯಗಳನ್ನು ಸಾಧಿಸವಾಗಿಸುತ್ತಾನೆ. ನಿಮ್ಮ ಜೀವನದಲ್ಲೂ ಭಯಗಳು, ಕಬ್ಬಿಣದ ರಥಗಳು ಇರಬಹುದು, ಆದರೆ ದೇವರು ಇನ್ನೂ ಅದೇ ದೇವರು. ಪ್ರಶ್ನೆ ಒಂದೇ: ನೀವು ಅವನನ್ನು ನಂಬುತ್ತೀರಾ?